ನಮ್ಮ ದೇಶವು ಹಲವು ಭಾವೈಕ್ಯತೆಯ ಸಂಕೇತ, ಹಲವು ಸಮುದಾಯಗಳ ಸಾಗರ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಸಮಾನರು ಎಂಬ ನಂಬಿಕೆಯಿಂದ ಪ್ರತಿಯೊಬ್ಬರು ಜೀವಿಸ್ತಾ ಇದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಫುಟ್ಪಾತ್ ಒತ್ತುವರಿ ಮಾಡ್ತಾ ಇರುವುದು ಒಂದು ಕಡೆಯಾದ್ರೆ, ಹಿಂದೂಗಳ ಭಾವೈಕ್ಯತೆಗೆ ಧಕ್ಕೆ ತರುವ ಕೆಲಸವನ್ನ ಸರ್ಕಾರ ಮಾಡಿದೆ ಎಂದರೂ ತಪ್ಪಾಗ್ಲಾರದು. ಅಭಿವೃದ್ಧಿ ಇರಲಿ, ಆದರೆ ದೇವಾಲಯಗಳ ಕಟ್ಟಡಗಳ ಧ್ವಂಸ ಮಾಡೋ ಹಂತಕ್ಕೆ ತಲುಪಿದ್ದಾರೆ. ಇದೆಲ್ಲ ನೋಡಿದ್ರೆ ರಕ್ತ ಕುದಿಯೋದಂತೂ ಗ್ಯಾರಂಟಿ. ಹೌದು, ಇನ್ನೇನೋ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಎಲ್ಲ ಯುವಕರು ಗಣೇಶನ ಉತ್ಸವದ ತಯಾರಿ ನಡೆಸ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಮಹದೇವಪುರ ಭಾಗದಲ್ಲಿ ಎಇಸಿಎಸ್ ಲೇಔಟ್ ಕುಂದನಹಳ್ಳಿಯ ಹಿಂದೂ ಗಣಪತಿ ದೇವಸ್ಥಾನ ತೆರವು ಮಾಡಿರುವ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ಹೆಸರಿನಲ್ಲಿ ದೇವಸ್ಥಾನಗಳ ಧ್ವಂಸ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕಾಣಿಯಾದ್ರ ಅಂತ RSS ಅವರು ಮಾತೆತ್ತಿದ್ರೆ ಸಾಕು, ಹಿಂದೂಗಳು ಅಂತ ಬಾಯ್ ಬಡ್ಕೊಂತಾರೆ. ಎಲ್ಲಿ ಹೋದ್ರು ಇವರೆಲ್ಲ. ಇನ್ನು ಬಿಜೆಪಿಯವರು ಬರೀ ಹಿಂದೂಗಳ ಪರವಾಗಿ ಅಂತಾರೆ. ಹಿಂದೂ ದೇವಸ್ಥಾನ ಕೆಡವಿದ್ರು ಯಾರು ಕೂಡ ಅಲ್ಲಿ ಬಂದು ಪ್ರಶ್ನೆ ಮಾಡ್ತಾ ಇಲ್ಲ. ಅದು ಹೋಗ್ಲಿ, ನಮ್ಮ ರಾಜ್ಯ ಸರ್ಕಾರ ಇದನ್ನೆಲ್ಲ ನೋಡಿ ಕಣ್ಮುಚ್ಕೊಂಡು ಕೂತಿದೆ. ನೋಡಿ, ಅದೇ ಒಂದು ಚರ್ಚೋ ಮಸೀದಿನೋ ಕೆಡವಿದ್ರೆ ಇವರೆಲ್ಲ ಸುಮ್ಮನೆ ಇರ್ತಾ ಇದ್ರ ಅಂತ. ಇನ್ನು ಎಷ್ಟೋ ಬಾರಿ ಇಂತಹ ದುರಂತಗಳು ನಮ್ಮ ರಾಜ್ಯದಲ್ಲಿ ನಡೀತಾನೆ ಇವೆ. ಇದನ್ನೆಲ್ಲವನ್ನು ನೋಡಿದಾಗ ಒಬ್ಬ ಕನ್ನಡ ಪರ ಹೋರಾಟಗಾರರು ಇದೀಗ ಮಾತನಾಡಿರುವಂಥದ್ದು, ನೀವು ಯಾವ ಜಾಗದಲ್ಲಿ ದೇವಸ್ಥಾನವನ್ನ ಧ್ವಂಸ ಮಾಡಿದ್ದೀರಾ ಅದೇ ಜಾಗದಲ್ಲಿ ಈಗ ಮತ್ತೆ ಮರು ನಿರ್ಮಾಣವಾಗಬೇಕು ಅಂತ ಕೂತಿದ್ದಾರೆ. ಇನ್ನು ಈ ಪ್ರಕರಣದ ಹಿಂದೆ ಯಾರೇ ಇದ್ರೂ ಬಿಡುವ ಮಾತಿಲ್ಲ ಎಂದು ತಿಳಿಸಿರುವಂತದ್ದು. ಇದೀಗ ಮುಂದಿನ ದಿನಗಳಲ್ಲಿ ಸರ್ಕಾರ ಹಾಗೂ ಜಿಬಿಎ ಯಾವ ನಿರ್ಧಾರಗಳನ್ನ ಕೈಗೊಳ್ತಾರೆ ಎಂಬುದನ್ನ ಪ್ರತಿಯೊಬ್ರು ಕಾದು ನೋಡ್ಬೇಕಾಗಿದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ನರಸಿಂಹ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಮಹದೇವಪುರ ಅಂತಕ್ಕಂತಹ ಒಂದು ಕ್ಷೇತ್ರ, ಅಲ್ಲಿ ACES ಅಂತ ಲೇಔಟು ಕುಂದನಹಳ್ಳಿ. ನಿನ್ನೊಂದು ಘಟನೆ ನಡೆದಿದೆ. ಅಲ್ಲಿ ಒಂದು ಗಣೇಶ ದೇವಸ್ಥಾನದ ಗೋಪುರವನ್ನು GB ಅಧಿಕಾರಿಗಳು ದುರಸ್ತಿಗೊಳಿಸಿದ್ದಾರೆ. ಕಾರಣ ಏನಂತ ಕೊಟ್ಟಿದ್ದಾರೆ? ಫುಟ್ಪಾತ್ ಒತ್ತುವರಿ ಅಂತ ಕೊಟ್ಟಿದ್ದಾರೆ. ಈ ವಿಚಾರ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಒಂದು ಧಕ್ಕೆ ಆಗಿದೆ. ಏನಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೋ ಹಿಂದೂಗೂ ಆಗಿರ್ಬೋದು, ಯಾವುದೋ ಮುಸ್ಲಿಮ್ಗಾಗಿರ್ಬೋದು, ಯಾವುದೋ ಒಂದು ಕ್ರಿಶ್ಚಿಯನ್ಸ್ಗಾಗಿರತಕ್ಕಂಥ ನೋವಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಈ ವಿಚಾರನ ಇಟ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಗಲಾಟೆ ಅಂತ ತೆಗೆದುಬಿಟ್ಟು ನಿಮ್ಮ ತೆವಲುಗಳನ್ನ ನೀವು ತೀರಿಸ್ಕೊಳ್ಳೋಕೆ ಹೋಗಬೇಡಿ. ಈ ವಿಚಾರ ಏನು ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫುಟ್ಪಾತ್ ಒತ್ತುವರಿ ಅಂತ ಹೇಳ್ಬಿಟ್ಟು ಗಣೇಶ ದೇವಸ್ಥಾನ ಗೋಪುರನ ತೆರವುಗೊಳಿಸಿರ್ತಕ್ಕಂತಹ GB ಅಧಿಕಾರಿಗಳಾಗಿರ್ಬೋದು, ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡರಾಗಿರ್ಬೋದು, ಹಾಗೂ ನಮ್ಮ ಕರ್ನಾಟಕದ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವ್ರು ಆಗಿರ್ಬೋದು. ನಿಮ್ಗೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ. ಫುಟ್ಪಾತ್ ಆಗಿರಲಿ, ಬಸ್ ಸ್ಟಾಪ್ ಆಗಿರಲಿ, ನಾವು ನಮಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಹೊರತು ಇದೇನು ಉಟ್ಕೊಂಡಿಲ್ಲ. ದೇವಸ್ಥಾನ, ಮಸೀದಿ, ಚರ್ಚ್ ಅಂತಕ್ಕಂಥದ್ದು ನಾವು ನಮ್ಮ ತಾತ ಮುತ್ತಾತ ಬರೋಕ್ಕಿಂತ ಮುಂಚೆನೂ ಅದಿದೆ. ನೀವು ಡೆವಲಪ್ಮೆಂಟು ಅಂದ್ಕೊಂಡು ಡೆವಲಪ್ಮೆಂಟ್ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಭಾವನೆ, ಧಾರ್ಮಿಕ ಒಂದು ವಿಚಾರಗಳಿಗೆ ನೀವು ಧಕ್ಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬರಿಗೂ ಮನವಿ ಮಾಡ್ತಾ ಇದ್ದೀನಿ ಹಾಗೂ ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಯಾಕಂದರೆ ಏನು ತೊಂದರೆ ಮಾಡಿತ್ತು ನಿಮಗೆ ಗಣೇಶ ದೇವಸ್ಥಾನದ ಗೋಪುರ? ACS ಲೇಔಟ್ನ ಗಲ್ಲಿಗಳಲ್ಲಿ, ರೋಡ್ಗಳಲ್ಲಿ, ಬೀದಿಗಳಲ್ಲಿ ವ್ಯಾಪಾರಿಗಳು ಪೂರ್ತಿ ರೋಡ್ಗಳನ್ನ ಜಾಮ್ ಮಾಡಿರ್ತಾರೆ. ಸೋ ಕಾಲ್ಡ್ ರಾಜಕಾರಣಿಗಳು ಎಷ್ಟೋ ಅಕ್ರಮ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಅದ್ಯಾವುದು ಕಾಣಿಸ್ತಿರೋದು ನಿಮ್ಮ ಕಣ್ಣಿಗೆ? ಗಣಪತಿ ದೇವಸ್ಥಾನ ಕಾಣಿಸ್ತಾ? ಇದು ಪ್ರತಿಯೊಬ್ಬ ಯುವಕರಿಂದ ಎಚ್ಚರಿಕೆ. ಇದು ಸರ್ಕಾರಕ್ಕಾಗಿರ್ಬೋದು ಅಂತ ತಗೊಳ್ಳಿ, ಮಹದೇವಪುರ ಕ್ಷೇತ್ರಕ್ಕಾಗಿಲ್ಲ ತಗೊಳ್ಳಿ. ಯಾವೊಂದು ಸ್ಥಳದಲ್ಲಿ ಗಣೇಶ ದೇವಸ್ಥಾನದ ಗೋಪುರವನ್ನು ತೆರವುಗೊಳಿಸಿದಿರೋ GB ಅಧಿಕಾರಿಗಳು, ಇದು MLA ಗಮನಕ್ಕಿದೆಯೋ ನಂಗೆ ಗೊತ್ತಿಲ್ಲ, ಮಿನಿಸ್ಟರ್ ಗಮನಕ್ಕಿದೆಯೋ ನಂಗೆ ಗೊತ್ತಿಲ್ಲ, ನಿಮ್ಮ ಇನ್ಮೇಲೆ ಗಮನಕ್ಕೆ ಬರುತ್ತೆ. ಈ ವಿಚಾರ ಎಲ್ಲಿ ಡೆಮಾಲಿಷನ್ ಆಗಿದೆಯೋ ಗಣೇಶ ದೇವಸ್ಥಾನ ಗೋಪುರ, ಅಲ್ಲೇ ಮರು ನಿರ್ಮಾಣ ಆಗಬೇಕು. ಏನಾದರೂ ಮರು ನಿರ್ಮಾಣ ಆಗಿಲ್ಲ ಅಂದಲ್ಲಿ ಬೆಂಗಳೂರು ನಗರದಲ್ಲಿ ಗಣೇಶ ಕೂರಿಸ್ತಕ್ಕಂಥ ಪ್ರತಿಯೊಬ್ಬ ಗಣಪತಿ ತಂಡಗಳು ಸ್ವಯಂ ನಿಮ್ಮ ಜಾಗಕ್ಕೆ ಬಂದು ನಾವು ಆ ವಿಧಾನಸಭಾ ಕ್ಷೇತ್ರದ ಬಂದ್ ಮಾಡ್ತೀವಿ. ದೇವಸ್ಥಾನ ಯಾರ ಅಪ್ಪಂದಲ್ಲ. ಏನು ನೋಟಿಸ್ ಕೊಟ್ಟಿದ್ದೀರಾ? ಯಾರಿಗೇನು ತೊಂದರೆ ಆಗಿದೆ ಆ ಜಾಗದಲ್ಲಿ?
ಗಣೇಶ ದೇವಸ್ಥಾನಕ್ಕೆ ಏನು ಗೋಪುರನ ನೀವು ತೆರವುಗೊಳಿಸಿದ್ದೀರಾ, ಅದೇ ಜಾಗದಲ್ಲಿ ಅದಕ್ಕಿಂತ ದೊಡ್ಡ ಗೋಪುರ ನಿರ್ಮಾಣ ಆಗಬೇಕು. ಆಗಿಲ್ಲ ಅಂದಲ್ಲಿ ಪ್ರತಿಯೊಬ್ಬ ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಇದೆಲ್ಲ ನಮ್ಮ ಧಾರ್ಮಿಕ, ನಿಮ್ಮ ಜಾತಿ, ನಿಮ್ಮ ಧರ್ಮ ಬೇರೆ ಆಗಿರ್ಬೋದು, ದೇವಸ್ಥಾನ ದೇವರು ಅಂದರೆ ಎಲ್ಲರಿಗೂ ಒಂದೇನೆ. ಪ್ರತಿಯೊಬ್ಬ ಯುವಕರು ಗಲ್ಲಿಯಲ್ಲಿ ಗಣೇಶ ಕೂರಿಸ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಮಹದೇವಪುರ ಕ್ಷೇತ್ರದ ACS ಲೇಔಟ್ಗೆ ಬಂದು ಧರಣಿ ಮಾಡಬೇಕಾಗ್ತದೆ. ಯುವಕರನ್ನ ಎದುರಾಕೊಳ್ಳೋಕೆ ಹೋಗ್ಬೇಡಿ. ಯುವಕರ ಶಕ್ತಿ ಏನಂತ ಇವತ್ತಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಆದ ಕಾರಣ ಯಾರು ಸಂಬಂಧಪಟ್ಟವರು, ಯಾರಿಂದ ತೊಂದರೆ ಆಗಿದೆ, ಯಾರಿಗೋಸ್ಕರ ಆಗಿದೆ, ನೀವೇ ನಿರ್ಣಯ ತಗೊಂಡು ಇದಕ್ಕೆ ಒಂದು ಉತ್ತರ ತಗೊಂಬಂದ್ಬಿಡಿ. ಇಲ್ಲವಾದಲ್ಲಿ ಪ್ರತಿಯೊಬ್ಬ ಯುವಕರು ಬಂದು ACS ಲೇಔಟಲ್ಲಿ ನಿಂತ್ಕೊಂಡು ಧರಣಿ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆ ಕರೆಗಂಟೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೆ. ನಿಮ್ಮ ತೆವಳುಗಳಿಗೋಸ್ಕರ ದೇವಸ್ಥಾನ, ಮಸೀದಿ, ಚರ್ಚ್ಗಳ ಸುದ್ದಿಗೆ ಬರೋಕೆ ಹೋಗಬೇಡಿ. ನಿಮ್ಮ ವಂಶನೇ ನಿರ್ವಂಶ ಆಗ್ಬಿಡುತ್ತೆ. ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು. ಸ್ಥಳಕ್ಕೆ ನಾವು ಅತಿ ಶೀಘ್ರದಲ್ಲಿ ಬರ್ತಾ ಇದ್ದೀವಿ. ಪ್ರತಿಯೊಬ್ಬರು ಧ್ವನಿ ಎತ್ತಿ ಮಾತಾಡ್ತಕ್ಕಂತಹ ವಿಚಾರ ಇದು. ಪ್ರತಿಯೊಬ್ಬರು ಮಾತಾಡಲೇಬೇಕು. ನೀವು ತಿನ್ನೋ ಊಟದಲ್ಲಿ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದಲ್ಲಿ ಇದ್ರ ಬಗ್ಗೆ ಪ್ರತಿಯೊಬ್ಬರು ಮಾತಾಡಿ, ಪ್ರತಿಯೊಬ್ಬರು ಧ್ವನಿ ಎತ್ತಿ. ಈ ವಿಚಾರನ ರಾಜಕೀಯ ಲಾಭಕ್ಕಾಗಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಕನ್ವರ್ಟ್ ಮಾಡಕ್ಕೆ ಹೋಗಬೇಡಿ. ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ಪೆದ್ದು ನನ್ನ ಮಕ್ಕಳ ಶಿವಾಜಿನಗರಲ್ಲಿ ಹೋಗಿ ಮಸೂದಿ ಹೊಡೆದಾಕು, ಶಾಂತಿನಗರಲ್ಲಿ ಹೋಗಿ ಚರ್ಚ್ ಹೊಡೆದಾಕು ಅಂತ ಹೇಳೋ ಬದಲು ಇಲ್ಲಿ ಹೊಡೆದಾಕಿರ್ತಕ್ಕಂತಹ ಗಣೇಶ ದೇವಸ್ಥಾನ ವಿಚಾರವಾಗಿ ಮಾತಾಡಿ. ದಯವಿಟ್ಟು ಎದ್ದೇಳಿ.